ಹಣದ ಬಲ ಇದೆ ಅಂತ ಸಿಕ್ದಲ್ಲೆಲ್ಲ ಪೋಸ್ಟರ್ಸ್ ಅಂಟಿಸೋದು, ಕಟ್ಔಟ್ಸ್ಗಳು ಹಾಕೋದು ಅದೆಲ್ಲ ಮಾಡ್ತಾರವರು. ಅದಕ್ಕೆ ನಾವು BBMPಗೆ ಕಂಪ್ಲೇಂಟ್ ಮಾಡಿ ಈ ಥರ ಭಿತ್ತಿಪತ್ರಗಳನ್ನ ಅಂಟಿಸ್ಬಾರ್ದು ಅನ್ನೋ ಜಾಗದಲ್ಲಿ ಅವರು ಭಿತ್ತಿಪತ್ರಗಳನ್ನ ಅಂಟಿಸ್ತಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳೋಣ. ಇನ್ನೊಂದು ವಿಷಯ, ನಾವು ಎಲ್ಲೆಲ್ಲಿ ಪೋಸ್ಟರ್ ಅಂಟಿಸ್ತೀವೋ ಆ ಪೋಸ್ಟರ್ ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಸವರಕ್ಕೆ ಹೇಳಿಬಿಡು. ಎಣ್ಣೆನ ಯಾಕಮ್ಮವ್ರೆ? ನಮ್ಮ ಪೋಸ್ಟರ್ ಮೇಲೆ ಅವ್ರೇನಾದರೂ ಅವ್ರ ಪೋಸ್ಟರ್ ಅಂಟ್ಸಕ್ಕೆ ಬಂದರೆ ಆ ಪೋಸ್ಟರ್ ಹಾಗೇ ಜಾರ್ ಬಿಡಬೇಕು. ಇದೊಂದು ಪುಟ್ಟ ಕೆಲಸ ಅಂತ ಅನ್ನಿಸ್ಬೋದು, ಆದರೆ ಸಾವಿರಾರು ಕಡೆ ನಮ್ಮ ಪೋಸ್ಟರ್ಗಳು ಹಾಗೆ ಉಳ್ಕೊಳ್ಳುತ್ತವೆ. ಸೂಪರ್ ಅಮ್ಮೋರೆ, ಕರೆಕ್ಟು. ಈಗ ನಾವು ಪೋಸ್ಟ್ ಅಂಟ್ಸ್ ಬಂದಿರ್ತೀವಿ, ಅವರು ಬಂದು ಪೋಸ್ಟ್ ಅಂಟಿಸ್ತಾರೆ, ಆದರೆ 10 ನಿಮಿಷ ಆದಮೇಲೆ ಆ ಪೋಸ್ಟರ್ ಜಾರಾಗುತ್ತೆ. ಯಾಕಂದ್ರೆ ನಾವು ಎಣ್ಣೆ ಹಚ್ಚಿರ್ತೀವಿ. ಸೂಪರ್ ಅಮ್ಮೋರೆ, ಒಳ್ಳೆ ಐಡಿಯಾ ಇದು. ಟೈಮ್ ಆಯ್ತು, ಪ್ರಚಾರಕ್ಕೆ ಹೋಗ್ಬೇಕು. ಮೇಡಮ್ ಹೊರಡೋಣ ಬನ್ನಿ. ಸರಿಪ್ಪ, ಹುಷಾರಾಗಿ ಹೋಗಿ ಬನ್ನಿ. ಹಾಗೆ ನಾನು ಹೇಳಿದ ಪ್ರತಿಯೊಂದು ಅಂಶನೂ ನೀವಿಬ್ರು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸರಿ ಆಯ್ತು. ಹಾಗೆ ಹೋಗ್ತಾ ನಂದಿನಮ್ಮವ್ರನ್ನೂ ಯಜಮಾನರನ್ನು ಕರ್ಕೊಂಡು ಹೋಗ್ತೀವಿ. ಮಾಡಿ ಮಾಡಿ ಮಾಡಿ, ಲೇಟ್ ಆಗ್ತಿದೆ, ಪ್ರಚಾರಕ್ಕೆ ಹೋಗ್ಬೇಕು. ಪಾರ್ಟಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಬೇರೆ ಇದೆ. ಅದು ಅಲ್ಲದೆ ಯಾವ ಮಿನಿಸ್ಟ್ರು ನಮ್ಮ ಪಾರ್ಟಿಗೆ ಸೇರ್ಕೋತಾರಂತ ಇವತ್ತು ಗೊತ್ತಾಗೋದಿನ. ಲೆಟ್ಸ್ ಗೋ, ಕಮ್ ಆನ್. ಮಾಮ್, ಒಂದೇ ಒಂದು ನಿಮಿಷ. ಸಾವಿತ್ರಿ, ಸಾವಿತ್ರಿ, ಏನಾಯ್ತು ಸಾವಿತ್ರಿ? ಹೊಟ್ಟೆ ತುಂಬಾ ನೋಯ್ತೈತೆ. ಓ ಮೈ ಗಾಡ್, ಇದು ಹೆರಿಗೆ ನೋವು ಅನ್ಸತ್ತೆ. ಮಾಮ್, ಮಾಮ್, ಏನಾಗಲ್ಲ, ಸಮಾಧಾನ ಮಾಡ್ಕೊ. ಏನ್ ಮಾಡಿ, ಏನಂತ ಹೇಳ್ದು? ಮಾಮ್, ಇವಳಿಗೆ ತುಂಬಾ ಹೊಟ್ಟೆ ನೋಯ್ತಿದೆಯಂತೆ, ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಮಾಡಿ, ನಾವು ಪ್ರಚಾರಕ್ಕೆ ಹೋಗ್ಬೇಕು, ಈಗಾಗಲೇ ಲೇಟ್ ಆಗಿದೆ. ಲೆಟ್ಸ್ ಗೋ. ಮಾಮ್, ಇವಳನ್ನ ಹೀಗೆ ಬಿಟ್ಟು ನಾವು ಪ್ರಚಾರಕ್ಕೆ ಹೋದ್ರೆ ಇವಳು ಸತ್ತೋಗ್ತಾಳೆ ಮಾಮ್. ಓಕೆ ಮಾಡಿ, ಇದು ಪರ್ಫೆಕ್ಟ್ ಟೈಮು. ಹೇಗೂ ಫೋಟೋಗ್ರಾಫರ್ಸ್ ಬರ್ತಿದ್ದಾರೆ, ಇದು ಎಲೆಕ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಸಿಚುವೇಶನ್ ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋಣ. ಏ ಸಾವಿತ್ರಿ, ಸ್ವಲ್ಪ ಹೊತ್ತು ತಡ್ಕೋ, ಏನೂ ಆಗಲ್ಲ. ಏನ್ ಹೇಳ್ತಿದ್ಯಾ ಮಾಮ್? ಫೋಟೋಗ್ರಾಫರ್ ಬರೋ ತನಕ ಕಾಯೋದ? ಹಾಗೇನಾದ್ರೂ ಮಾಡಿದ್ರೆ ಇವಳು ಸತ್ತೇ ಹೋಗ್ತಾಳೆ. ಇವಳು ತುಂಬಾ ನೋವಲ್ಲಿದ್ದಾಳೆ. ನಾವೇನಾದ್ರೂ ಲೇಟ್ ಮಾಡಿದ್ರೆ ಇವಳಿಗಷ್ಟೇ ಅಲ್ಲ, ಹೊಟ್ಟೆಲಿರೋ ಮಗುಗೂ ತೊಂದರೆ ಆಗುತ್ತೆ. ಮಾಡಿ, ಎಮೋಷನಲ್ ಫೂಲ್ ತರ ಆಡ್ಬೇಡ. ಇಂಥ ಅವಕಾಶ ಮತ್ತೆ ನಮಗೆ ಸಿಗಲ್ಲ. ನಾವು ಎಲೆಕ್ಷನ್ ನ ಫೇಸ್ ಮಾಡಬೇಕು. ಇಂಥ ಸಿಂಪತಿ ಎಲ್ಲ ಎಲೆಕ್ಷನ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಮ್, ಪ್ಲೀಸ್ ಮಾಮ್, ನಾವೇನಾದ್ರೂ ವೇಟ್ ಮಾಡಿದ್ರೆ ಇವಳು ಸಾವಿಗೆ ನಾವೇ ಕಾರಣ ಆಗ್ತೀವಿ. ಆಗ ಸಿಂಪತಿ ವರ್ಕ್ ಆಗಲ್ಲ, ನಮ್ಮ ಬಗ್ಗೆ ಕೆಟ್ಟ ಪ್ರಚಾರ ಆಗುತ್ತೆ. ಯು ಆರ್ ರೈಟ್, ನೀನು ಹೇಳ್ತಿರೋದು ಕರೆಕ್ಟು. ಇದು ಯೋಚನೆ ಮಾಡಬೇಕಾತ್ತೆ. ಸರಿ ಸರಿ, ಅವಳನ್ನ ಎತ್ಕೋ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಆದರೆ ಅದಕ್ಕೆ ಮುಂಚೆ ನಾನು ಒಂದು ಲೈವ್ ವಿಡಿಯೋ ಹೋಗ್ತೀನಿ. ಸೊ ಜನಕ್ಕೆ ನಾನೇನು ಗೋತ್ರು ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ, ನಾನು ವಿಜಯಾಂಬಿಕಾ. ನೋಡಿ, ನಾನು ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೊರಟಿದ್ದೆ. ಆದರೆ ಏನು ಮಾಡೋದು, ಪಾಪ ನನ್ನ ಸೊಸೆ ಹೆರಿಗೆ ನೋವಿಂದ ಅವಸ್ಥೆ ಪಡ್ತಿದ್ದಾಳೆ. ಹೆಂಗಸ್ರ ಜೀವನ ಅಂದ್ರೇನೆ ಹೀಗೆ. ನಾವು ರಾಜಕೀಯನೂ ನೋಡ್ಕೋಬೇಕು, ಮನೆ ಕಡೆನೂ ಗಮನ ಹರಿಸ್ಬೇಕು. ಪಾಪ ಅವಳು ತುಂಬಾ ಒದ್ದಾಡ್ತಿದ್ದಾಳೆ. ನಾನು ಅವಳನ್ನ ಈಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ. ಮಾಮ್, ನನ್ನ ಮಗ ಅಂತೂ ತುಂಬಾನೇ ಟೆನ್ಷನ್ ಅಲ್ಲಿದ್ದಾನೆ. ನಾವೀಗ ಅವಳನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಹಾ, ಥ್ಯಾಂಕ್ ಯು ಸೋ ಮಚ್. ಮಾಮ್, ಸರಿ ಬಾ. ನಡಿ. ಏನ್ ಅಷ್ಟೊಂದು ಆತ್ರ, ನಡಿ. ಏನಾಗಲ್ಲ, ಬಾ. ಶ್ರಾವಣಿ, ನಾವು ಪ್ರಚಾರಕ್ಕೆ ಅಂತ ಹೊರಟಿದ್ದೀವಿ.
ನಾವು ಚುನಾವಣೆ ಗೆಲ್ಲಬೇಕು ಅಂದರೆ ಮೊದಲು ಜನರ ಮನಸ್ಸನ್ನು ಗೆಲ್ಲಬೇಕು. ಅಜ್ಜಿ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ನೋಡು ಶ್ರಾವಣಿ, ನೀ ಬೇರೆ ಎಲ್ಲರ ಹಾಗೆ ಪ್ರಚಾರ ಅಂತ ಕೈ ಮುಗಿದು ವೋಟ್ ಕೊಡಿ ಅಂತ ಮಾತಾಡೋದನ್ನು ಬಿಟ್ಬಿಡು. ಮನೆಗೂ ಹೋಗಿ ಅವ್ರ ಮನೆಯವರಲ್ಲಿ ನೀನು ಒಬ್ಳು ಅಂತ ಅವ್ರಿಗೆ ಅನ್ಸೋ ಹಾಗೆ ನಡ್ಕೋ. ಜನಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರ ಜೊತೆ ಕೂತು ಮಾತಾಡು. ಅವ್ರ ಕಷ್ಟಗಳನ್ನು ಕೇಳು. ಅವ್ರ ಮನೇಲಿ ಟೀ ಕುಡಿ, ತಿಂಡಿ ತಿನ್ನು. ಜನಗಳ ಮುಂದೆ ಎತ್ತರದಲ್ಲಿ ನಿಲ್ಲೋದಲ್ಲ ಲೀಡರ್. ಜನಗಳ ಜೊತೆ ಬೆರೆತು ಅವರಲ್ಲಿ ಒಂದಾಗಿ ಅವ್ರ ಕಷ್ಟನ ಬಗೆಹರಿಸ್ತಾರಲ್ಲ, ಅವರೇ ನಿಜವಾದ ಲೀಡರ್. ಹೌದಮ್ಮ, ಅಜ್ಜಿ ಹೇಳಿದೆಲ್ಲ ನೆನಪಿದೆ. ಅವ್ರು ಹೇಳಿರೋ ಮಾತೇ ಈಗ ನನಗೆ ದಾರಿದೀಪ. ನಿಜ ಶ್ರಾವಣಿ, ಅತ್ತೆಯವರು ರಾಜಕೀಯನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ದೊಡ್ಡ ಯಜಮಾನ್ರು ಗೆಲ್ಲೋದಕ್ಕೆ ಅತ್ತೆಯವರೇ ಮುಖ್ಯ ಕಾರಣ. ಮನೇಲಿ ಕೂತ್ಕೊಂಡೆ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ತಾ ಇದ್ರು. ಜನರ ಮಧ್ಯೆ ಇದ್ದು ಜನರ ಕಷ್ಟ ಸುಖಗಳನ್ನ ತಿಳ್ಕೊಂಡೋನೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ. ಬಾ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳಮ್ಮ. ಸ್ವಲ್ಪ ಬೇಗ ಹೋಗು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟಲ್ ಬಂದ್ಬಿಡುತ್ತೆ, ಸಮಾಧಾನ ಮಾಡ್ಕೊ. ನೋಡಿ ಮಹಾಜನಗಳೇ, ಪಾಪ ಅವಳು ತುಂಬಾ ನೋವಲ್ಲಿದ್ದಾಳೆ. ಬಟ್ ನೋ ಪ್ರಾಬ್ಲಮ್, ಇನ್ನೇನು ಹಾಸ್ಪಿಟಲ್ ಬಂದ್ಬಿಡುತ್ತೆ, ಏನೂ ತೊಂದರೆ ಇಲ್ಲ. ಏನೇ ಅಪ್ಡೇಟ್ ಇದ್ರು ನಾನು ಲೈವ್ಗೆ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕು. ಸಿಗ್ತೀನಿ ಮತ್ತೆ. ಯಾಕೆ ಯಾಕೆ ಹಂಗೆ ಕೂಕೋತಾ ಇರೋದು? ಏನ್ ಪ್ರಾಣ ಹೋಗ್ತಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಹಾಸ್ಪಿಟಲ್ ಬರುತ್ತೆ. ಮಾಮ್, ಸಾವಿತ್ರಿ ಪಕ್ಕದಲ್ಲೇ ಕೂತ್ಕೋ. ಸಾವಿತ್ರಿ, ಇನ್ ಸ್ವಲ್ಪ ಹೊತ್ತು ಹಾಸ್ಪಿಟ್ಲಿಗೆ ರೀಚ್ ಆಗ್ಬಿಡ್ತೀವಿ. ಸ್ವಲ್ಪ ಸುಮ್ಮನಿರ್ತೀಯಾ? ಹಲೋ CM ಸಾಬ್ರೆ, ಬರ್ತಾ ಇದ್ದೀನಿ. ಇವತ್ತು ಪ್ರಚಾರ ಮಾಡ್ಬೇಕಲ್ಲ. ಹಾ, ಬಂದೆ. ನೋಡಿ ವಿಜಯಾಂಬಿಕಾ, ಆ ಶ್ರಾವಣಿ ಹಿಂದೆ ವೀರೇಂದ್ರ ಸರ್ದೇಸಾಯಿ ಮತ್ತೆ ಆ ಲಲಿತಾಂಬ ಇದ್ದಾರೆ. ಅವರೆಲ್ಲ ಹಳೆ ಹುಲಿಗಳು. ಈಗಾಗಲೇ ಆ ಶ್ರಾವಣಿ ಜನಗಳನ್ನೆಲ್ಲ ಸೇರಿಸಿ ಪ್ರಚಾರ ಮಾಡ್ತಿದ್ದಾಳೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಹಿಂಗೆ ಆದರೆ ತುಂಬಾ ಕಷ್ಟ. ನೀವು ಇದಕ್ಕೇನಾದರೂ ಮಾಡಲೇಬೇಕು. ಸರಿ, ಅದನ್ನೆಲ್ಲ ನಾನು ನೋಡ್ಕೋತೇನೆ. ನನ್ನನ್ನು ಎದುರು ಹಾಕೊಂಡು ಅವಳು ಹೇಗೆ ಪ್ರಚಾರ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೇನೆ. ಸರಿ ಸರ್, ಹಾಂ. ಸ್ವಲ್ಪ ಬೇಗ ಹೋಗು ಪ್ಲೀಸ್.